ಕೂರ್ಮಪೃಷ್ಠ ಜೈಷ್ಣು ಪ್ರಪದಾನ್ವಿತ ಅಂದರೆ ದೇವಿಯ ಕಾಲು ಪಾದ ಹೇಗಿದೆ? ಕೂರ್ಮಪೃಷ್ಠ ಆಮೆಯ ಬೆನ್ನಿನ ರೀತಿ ಕಠೋರ ಆಗಿದೆ. ಕಠೋರ ಯಾಕಾಗಿದೆ ಅಂದರೆ ಅಸುರರ ಸಂಹಾರಕ್ಕಾಗಿ. ನಾವಿಲ್ಲಿ ಭಗವತಿಯ ಚರಣದ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ದೇವಿಯನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸಲ್ಲಿ ಯಾವ ಭಾವ ಮೂಡಬೇಕಂದ್ರೆ ನಾವು ಯಾವ ರೀತಿ ದೇವಿಯನ್ನ ಅನುಸಂಧಾನ ಮಾಡೋದು. ಕಾಲನ್ನ ನಾವು ಕ್ರಿಯಾಶಕ್ತಿ ಅಂತೀವಿ. ನಾವು ಏನೇ ಮಾಡ್ಲಿಕ್ಕೆ ಹೋದ್ರು ಮೊದಲು ನಮ್ಮ ಕಾಲನ್ನ ಎತ್ತಲೇಬೇಕು. ಕಾಲು ಕ್ರಿಯಾಶಕ್ತಿಯ ಪ್ರತೀಕ ಅನ್ಬಹುದು. ಅಂದ್ರೆ ಭಗವತಿ ಇಲ್ಲಿ ವೈಬ್ರೇಷನ್ ಫೀಲ್ಡ್ನ ಸಹ ನಮಗೆ ಅರ್ಥ ಮಾಡಿಸ್ತಾಳೆ. ಭಗವತಿಯ ಚರಣ ಹೇಗಿದೆ? ಭಗವತಿ ಎಲ್ಲಿಯಾದ್ರೂ ಹೋದ್ರೆ ಕಾಲಿಟ್ರೆ ಅಲ್ಲಿ ಅಸುರರ ವಿನಾಶ ಆಗ್ತದೆ. ಎಲ್ಲಿ ಅವಳು ಚರಣ ಕಮಲ ಇಡ್ತಾಳೋ ಅಲ್ಲಿ ನೆಗೆಟಿವ್ ವೈಬ್ರೇಷನ್ ಸಮಾಪ್ತ ಆಗ್ತದೆ. ಕೂರ್ಮಪೃಷ್ಠ ಯಾಕೆ ಕಠೋರ ಆಗಿದೆ ಅಂದರೆ ಅವಳು ಆಕ್ಷನ್ ಮಾಡುವಂತಹ ಕ್ರಿಯೆ ಮಾಡುವಂತಹ ರೀತಿ ಏನಿದೆ ಅದು ಕಠೋರ ಆಗಿದೆ. ಆದರೆ ಅವಳು ಸಾಧಕನ ಹಿತಕ್ಕಾಗಿಯೇ ಇರ್ತಾಳೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಭಗವತಿ ಕಠೋರ ಅಲ್ಲ. ಆದರೆ ಸಾಧಕನನ್ನ ತಯಾರು ಮಾಡಬೇಕಂದ್ರೆ, ಶಿಷ್ಯನನ್ನ ತಯಾರು ಮಾಡಬೇಕು ಅಂದರೆ ಅವಳು ಸ್ವಲ್ಪ ಕಠೋರ ಹೆಜ್ಜೆಯನ್ನು ಇಡ್ತಾಳೆ. ಕ್ರಿಯಾಶಕ್ತಿನ ಭಾವನಾ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಬೇಕಾಗ್ತದೆ. ಅರ್ಥ ಭಗವತಿ ಎಲ್ಲೆಲ್ಲಿ ಹೆಜ್ಜೆ ಇಡ್ತಾಳೋ ಅಲ್ಲಿ ಎಲ್ಲವೂ ಶುಭವಾಗ್ತದೆ. ಯಾವುದೇ ನೆಗೆಟಿವಿಟಿ ಇರಲ್ಲ. ಅಲ್ಲಿ ಎಲ್ಲ ವಿಘ್ನಗಳು ಸಮಾಪ್ತ ಆಗ್ತದೆ. ಅಲ್ಲಿ ಎಲ್ಲ ಚಿಂತೆ ಮುಕ್ತಾಯ ಆಗ್ತದೆ. ಅಲ್ಲೆಷ್ಟು ಪಾಸಿಟಿವಿಟಿ ಹರಡ್ತದೆ ಅಂದರೆ ಅದರಲ್ಲಿ ನಮ್ಮೊಳಗಿನ ಕ್ರೋಧ, ಮೋಹ, ಲೋಭ, ಎಲ್ಲ ಚಿಂತೆ, ದುಗುಡ, ನಮ್ಮೊಳಗಿನ ಮನುಷ್ಯತ್ವವನ್ನು ಸಹ ಸಮಾಪ್ತ ಮಾಡ್ತಾಳೆ. ನಾವೇನಾದರೂ ತಾಯಿಯ ಪಾದಕ್ಕೆ ಶರಣಾದರೆ ಅವಳು ಮೂಗನಿಗೂ ಸಹ ಜ್ಞಾನ ಕೊಡ್ತಾಳೆ. ಶ್ಯಾಮಲಾನು ಅವಳೇ, ಮಾತಂಗಿನೂ ಅವಳೇ. ಮಾತಾಡುವಂತಹ ಶಕ್ತಿ ಅವಳು ಕೊಡ್ತಾಳೆ. ಭಗವತಿ ತ್ರಿಪುರ ಸುಂದರಿಯನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಸಾಮರ್ಥ್ಯ ಕೊಡುವಂತಹ ಕ್ಷಮತೆ ಇದೆ. ಅವಳು ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ಉಲ್ಲಾಸ, ಆನಂದ ಇರ್ತದೆ. ಎಲ್ಲ ನೆಗೆಟಿವಿಟಿ ದೂರ ಆಗ್ತದೆ. ಭಗವತಿ ತನ್ನ ಚರಣ ಕಮಲನ ಎತ್ತಿದಾಗ ಅಸುರರ ಸಂಹಾರನೂ ಆಗ್ತದೆ. ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಭಗವತಿ ಚರಣ ಕಮಲನ ಎತ್ತಿದಾಗ ಎಲ್ಲ ದಿಕ್ಕುಗಳು ಅಲುಗಾಡ್ತದೆ, ಎಲ್ಲ ದಿಶೆ ಅಲುಗಾಡ್ತದೆ. ದಿಸ್ ಈಸ್ ದ ಫಾರ್ಮ್ ಆಫ್ ಕ್ರಿಯಾಶಕ್ತಿ. ಒಂದು ವೇಳೆ ನಿಮ್ಮ ಇಂಟೆನ್ಷನ್ ಕ್ರಿಯಾಶಕ್ತಿ ಪವರ್ಫುಲ್ ಆಗಿದ್ರೆ ನೀವು ಯಾವುದೇ ನೆಗೆಟಿವ್ ಮಾತನ್ನು ಮಾತಾಡಲ್ಲ, ನೆಗೆಟಿವ್ ಊರ್ಜೆನ ನೀವು ನಡೆಸಲ್ಲ, ನೆಗೆಟಿವ್ ಭಾವದಲ್ಲಿ ನೀವು ಇರಲ್ಲ. ಆವಾಗ ನೀವು ಸ್ವಲ್ಪ ಕಠೋರ ಆಗ್ತೀರ. ಯಾಕಂದರೆ ಭಗವತಿನ ಅರ್ಥ ಮಾಡ್ಕೊಳ್ಳೋದಂದರೆ ಸ್ವಲ್ಪ ಕಠೋರ ಆಗಿರಬೇಕಾಗ್ತದೆ. ಸಾಧಕನ ಹಿತಕ್ಕಾಗಿ ಈ ಕಠೋರತೆ ಇರೋದು. ನಕದೀದಿತಿ ಸಂಚನ್ನ ನಮಜ್ಜನ ತಮೋಗುಣ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹ. ದೇವಿಯ ಪಾದ ಕಠೋರ, ಆದರೆ ಅದರಲ್ಲಿರುವಂತಹ ಉಗುರು, ನಖ, ಅದರ ವಿಶೇಷತೆ ಏನು? ಬಾಹ್ಯ ರೂಪದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ನಮ್ಮಲ್ಲಿ ಲಕ್ಷ್ಮಿಯ ನಿವಾಸ ಆಗಬೇಕು ಅಂದರೆ, ನಮಗೆ ಎಲ್ಲ ಪಾಸಿಟಿವಿಟಿ ಅಟ್ರಾಕ್ಟ್ ಆಗಿ ಬರಬೇಕು ಅಂದರೆ ನಿಮ್ಮ ಪಾದನ ಯಾವಾಗಲೂ ಸ್ವಚ್ಛವಾಗಿಡಬೇಕು. ಯಾಕೆಂದರೆ ನಾವು ಸಾಧಕರಾಗಿ, ಶಿಷ್ಯರಾಗಿ, ಭಕ್ತರಾಗಿ ದೇವಿಯ ಪಾದಕ್ಕೆ ನಾವು ಶರಣಾಗ್ತೀವಿ, ತಲೆ ಬಾಗ್ತೀವಿ. ಚರಣದ ಅರ್ಥ ಇಡೀ ಸಹಸ್ರಾರದಿಂದ ಏನು ಊರ್ಜೆ ಬರ್ತದೆ ಅದು ಚರಣದಲ್ಲಿ, ಪಾದದಲ್ಲಿ ನಿಲ್ತದೆ. ಮತ್ತು ಪೃಥ್ವಿ ತತ್ವದ ಏನೇನು ಊರ್ಜೆ ಇದೆ ಅದು ಚರಣದಿಂದಲೇ ಮೇಲಕ್ಕೆ ಹೋಗ್ತದೆ. ವೈಬ್ರೇಷನ್ ಫೀಲ್ಡ್ನಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೆ ನೀವು ಎಲ್ಲೇ ಆದರೂ ಯಾವ ಜಾಗದಲ್ಲಾದರೂ ಹೋದಾಗ ಕೆಲವೊಂದು ಕಡೆ ನೀವು ಕಾಲಿಟ್ಟರೆ ನಿಮಗೆ ಕೆಲವೊಂದು ಅರ್ಥ ಆಗ್ತದೆ, ಇಲ್ಲೇನೋ ನೆಗೆಟಿವಿಟಿ ಇದೆ, ಏನೋ ಸರಿ ಇಲ್ಲ ಅನ್ನೋದು. ಅದೇ ನೀವು ದೇವಸ್ಥಾನಕ್ಕೆ, ಪವಿತ್ರ ಸ್ಥಳಗಳಲ್ಲಿ ಹೋದಾಗ ನಿಮಗೆ ಕಾಲಿಡ್ತಾ ಇದ್ದಾಗೆ ಪಾಸಿಟಿವಿಟಿ ಫೀಲ್ ಆಗ್ತದೆ. ಈ ಪಾದದಿಂದ ವೈಬ್ರೇಷನಲ್ ಆ್ಯಕ್ಟಿವಿಟಿ ನಮ್ಗೆ ಗೊತ್ತಾಗ್ತದೆ. ನಮ್ಮ ಅರ್ಥಿಂಗ್ ಪೃಥ್ವಿ ತತ್ವದಿಂದ ಆಗ್ತದೆ. ಹಾಗಾಗಿ ನಾವು ಗುರುವಿನ ಚರಣಕ್ಕೆ ನಾವು ನಮ್ಮ ತಲೆನ ಭಾಗಿಸ್ತೀವಿ. ದೇವರಿಗೆ ನಾವು ತಲೆನ, ದೇವಿಯ ಪಾದಕ್ಕೆ ನಾವು ತಲೆಯನ್ನು ಇಡ್ತೀವಿ. ದೇವಿಯ ಪಾದಕ್ಕೆ ನಾವು ನಮ್ಮ ಆಜ್ಞಾ ಚಕ್ರವನ್ನು ಇಡ್ತೀವಿ. ಅದರ ಕಾರಣವೇ ಅಲ್ಲಿಂದ ದಿವ್ಯತೆ ಸ್ಫುರಣೆ ಆಗ್ತದೆ. ಅದೇ ನೀವು ಶ್ರೀವಿದ್ಯೆಯ ಸಾಧಕರಾಗಿದ್ದರೆ ಅಥವಾ ದೇವಿಯ ಸಾಧಕರಾಗಿದ್ದರೆ, ನಿಮಗೆ ನಿಜವಾಗಿಯೂ ಸರ್ವಾಂಗೀಯ ವಿಕಾಸ ಆಗಬೇಕು ಅಂತಿದ್ದರೆ ನೀವು ನಿಮ್ಮ ಶರೀರನ ಸಹ ದೇವತೆಯ ಶರೀರದ ಥರ ಟ್ರೀಟ್ ಮಾಡಬೇಕಾಗ್ತದೆ. ನೀವು ಸ್ವಚ್ಛವಾಗಿ, ಶುಭ್ರವಾಗಿ,
ಶುದ್ಧವಾಗಿರಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ನಾವು ಹೊರಗಡೆಯಿಂದ ಬಂದಾಗ ಕಾಲು ತೊಳ್ಕೊಂಡು ಕಾಲನ್ನ ಚೆನ್ನಾಗಿ ತೊಳ್ಕೊಂಡೇ ಒಳಗಡೆ ಹೋಗ್ಲಿಕ್ಕೆ ಹೇಳ್ತಿದ್ರು. ಯಾಕಂದರೆ ಕಾಲಿಂದನೇ ವೈಬ್ರೇಷನ್ ಆ್ಯಕ್ಟಿವೇಟ್ ಆಗ್ತದೆ. ನಿಮ್ಮ ಕೈ ಎಲ್ಲೂ ಸ್ಪರ್ಶ ಮಾಡಲ್ಲ, ಆದರೆ ನೀವು ಎಲ್ಲಿಗಾದರೂ ಹೋಗಿ ಕೂತ್ಕೊಂಡಾಗ ನಿಮ್ಮ ಕಾಲೇ ಭೂಮಿಯನ್ನು ಸ್ಪರ್ಶ ಮಾಡ್ತದೆ. ಹಾಗಾಗಿ ಶಾಸ್ತ್ರದಲ್ಲೂ ಸಾಧಕನು ಎಲ್ಲಿ ಹೋಗ್ತಾನೆ, ಎಲ್ಲಿ ಕೂತ್ಕೋತಾನೆ, ಎಲ್ಲಿ ನಿಂತ್ಕೋತಾನೆ ಅದ್ರ ಬಗ್ಗೆನೂ ಜಾಸ್ತಿ ಗಮನ ಹರಿಸಬೇಕು. ಯಾಕಂದರೆ ನಾವು ಅಲ್ಲಿಂದ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಕೊಂಡು ತಗೊಬರ್ತೀವಿ. ಹಾಗಾಗಿ ನಾವು ನಮ್ಮ ಪಾದನ ಸ್ವಚ್ಛವಾಗಿ ಇಡಬೇಕು. ಯಾರ ಪಾದ ಭಗವತಿಯ ಪಾದದ ಥರ ಸ್ವಚ್ಛವಾಗಿರ್ತದೋ ಅದು ಪಾಸಿಟಿವ್ ಊರ್ಜೆನ ಅಟ್ರ್ಯಾಕ್ಟ್ ಮಾಡ್ತದೆ. ನೀವು ಮನೇಲಿದ್ದರೂ ಸಹ ಹೇಗೆ ಬೇಕೋ ಹಾಗೆ ಇರಬೇಡಿ, ಕಾಲನ್ನ ದೇಹನ ಸ್ವಚ್ಛವಾಗಿಟ್ಕೊಳ್ಳಿ. ಯಾಕಂದರೆ ನೀವು ಸರೌಂಡಿಂಗ್ನ ಆಕರ್ಷಿಸ್ತೀರ. ದಿನದಲ್ಲಿ 3 ಬಾರಿ ಸ್ನಾನ ಮಾಡುವಂತಹ ರಹಸ್ಯನೂ ಇದೆ. ಯಾಕಂದರೆ ನಾವು ನಮ್ಮ ಔರದೊಳಗೆ ಎಷ್ಟು ಸಲ ನೆಗೆಟಿವಿಟಿನ ಕ್ಯಾಪ್ಚರ್ ಮಾಡ್ತೀವೋ ಅದನ್ನು ಕ್ಲೀನ್ ಮಾಡಲಿಕ್ಕೆ ಸಂಧ್ಯಾ ವಂದನೆಯ ಸಮಯದಲ್ಲಿ ನಖದಿಂದ ಶಿಖದವರೆಗೂ, ಶಿರದಿಂದ ಪಾದದವರೆಗೂ ಚೆನ್ನಾಗಿ ಸ್ನಾನ ಮಾಡುವಂತಹ ಪದ್ಧತಿ ಇತ್ತು. ಯಾಕಂದರೆ ನೆಗೆಟಿವಿಟಿ ಔರಾದ ಒಳಗಡೆ ಪದೇ ಪದೇ ಬರ್ತದೆ, ಅದನ್ನು ಸ್ವಚ್ಛ ಮಾಡಬೇಕಾಗ್ತಿತ್ತು. ಇಲ್ಲಿ ಭಗವತಿಯ ನಖದ ಬಗ್ಗೆ, ಉಗುರಿನ ಬಗ್ಗೆ ತಿಳಿಸಿದ್ದಾರೆ. ಉಗುರು ಹೇಗಿದೆ? ತೀವ್ರ ಪ್ರಕಾಶ ಉತ್ಪನ್ನ ಆಗ್ತಾ ಇದೆ. ಅದರಿಂದ ಉಪಾಸಕನ ಅಜ್ಞಾನ, ಅಂಧಕಾರದ ನಿರ್ಮೂಲನೆ ಆಗ್ತದೆ, ವಿನಾಶ ಆಗ್ತದೆ. ನಾವು ಭಗವತಿನ ದೇವಿಗೆ ಸಮರ್ಪಿಸಿಕೊಂಡಾಗ ದೇವಿಯ ಉಗುರಿನಲ್ಲಿ ಎಲ್ಲ ಊರ್ಜೆ ಸಂಗ್ರಹಿತ ಆಗಿದೆ. ಉಗುರಿನಲ್ಲಿ ಎಷ್ಟು ದಿವ್ಯತೆ ಇದೆ ಅಂದರೆ ಅದು ಉಪಾಸಕನ ಅಜ್ಞಾನ, ಅಹಂಕಾರನ ನಾಶ ಮಾಡ್ತದೆ. ದೇವಿಯ ಉಪಾಸಕರು ಯಾರು? ಬ್ರಹ್ಮ, ವಿಷ್ಣು, ದೇವತೆಗಳು, ಶಿವ, ಇವರೆಲ್ಲರೂ ಭಗವತಿಯ ಸಾಧಕರು. ನಖ ದಿದಿತಿ ಸಂಚನ್ನ ನಮಜ್ಜನ ತಮೋಗುಣ. ತಮೋಗುಣ ಅಂದರೆ ಏನು? ತಮೋಗುಣ ಅಂದರೆ ಅಂಧಕಾರ. ಅಂಧಕಾರ ಅಂದರೆ ಅಜ್ಞಾನ. ಅಜ್ಞಾನನೇ ಅಂಧಕಾರ, ಅಜ್ಞಾನನೇ ತಮಸ್ಸು. ಯಾರು ಭಗವತಿಯ ಚರಣದಲ್ಲಿ ಧ್ಯಾನ ಇಡ್ತಾರೋ ಅವನ ಅಜ್ಞಾನ ನಾಶ ಆಗ್ತದೆ. ದೇವಿಯ ಪಾದಕ್ಕೆ ಶರಣಾಗುವುದಂದರೆ ನಾವು ದೇವಿಯನ್ನು ಸಮರ್ಪಿಸಿಕೊಳ್ಳೋದು, ದೇವಿಯ ಚಿಂತನೆಯಲ್ಲಿರೋದು. ಅಂದರೆ ನಮ್ಮ ಅಹಂಕಾರನ ಸೂಕ್ಷ್ಮ ಮಾಡಿ ಬ್ರಹ್ಮಾಂಡದಲ್ಲಿರುವಂತಹ ಊರ್ಜೆನ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ.